ಎಷ್ಟು ಮಸ್ತಾಗಿ ಬಂದವನು ನಾನು ನಿಮಗೊಂದು ಮುರಿದು ತೋರಿಸ್ತೀನಿ ನೋಡಿರಿ. ನೋಡಿರಿ ಅದೊಂದು ಮುರಿದು ತೋರಿಸ್ತೀನಿ. ಈಗ ಇದ್ರಾಗ ಒಂದು ಮುರಿತೀನಿ ನೋಡಿರಿ. ಈ ರೀತಿ ಮಾಡ್ಕೊಂಡ್ರೆ ಮಸ್ತಾಗಿರ್ತೈತೆ ನೋಡಿರಿ. ಈಗ ನಾನು ನಿಮಗೊಂದು ತಿಂದು ತೋರಿಸ್ತೀನಿ ನೋಡಿರಿ ಅಷ್ಟು ಮಸ್ತಾಗಿ ಬಂದ ಅನ್ನೋದು. ಸೌಂಡ್ ಕೇಳಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತಿರ್ಬೇಕ್ರಿ ಎಷ್ಟು ಮಸ್ತಾಗಿ ಯಾವ ಅನ್ನೋದು. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಟೀ ಟೈಮ್ ಸ್ನ್ಯಾಕ್ಸಿಗೆ ಒಂದು ಚಿಪ್ಸ್ ಮಾಡಿ ತೋರಿಸ್ತೀನಿ ರೀ. ಆ ಚಿಪ್ಸ್ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ 1 ಕಪ್ ನೀರು ಹಾಕ್ಕೋತೀನಿ ರೀ. ನೀವು ಯಾವ ಕಪ್ಲಿ ಹಿಟ್ಟು ತೊಗೊಂಡಿರ್ತಿರಲ್ಲ ಆ ಕಪ್ಲಿ ನೀರು ಹಾಕ್ಕೋಬೇಕಾಗ್ತೈತೆ ರೀ. ಈಗ ನಾನು 1 ಕಪ್ ನೀರು ಹಾಕ್ಕೋತೀನಿ ರೀ. ಇವು ನೀರು ಕಾಯಿಲ್ರಿ, ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಂಬರೋಣ ರೀ. ಈಗ ನಾನು ಮಿಕ್ಸಿ ಜಾರಿಗೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ರೀ. ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. ಸ್ವಲ್ಪ ಅಜ್ವಾನ ಹಾಕ್ಕೋತೀನಿ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡಿರಿ. ಇದು ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ರೀ. ಈ ರೀತಿ ರುಬ್ಕೊಂಡಿ ನೋಡಿರಿ. ಈಗ ಇಲ್ಲಿ ನೀರು ಕಾಯಕ್ಕಿಟ್ಟಿವ್ರಿ. ನೀರು ಕಾಯಕತ್ತೈತಿ. ಈಗ ಇದಕ್ಕೊಂದು ಚಿಟಿಕೆ ನಾನು ಹಿಂಗೆ ತೊಗೊಂಡಿನಿ. ಹಿಂಗೆ ಹಾಕ್ಕೋತೀನಿ ನೋಡಿರಿ. ಈಗ ನಾನು ಮಸಾಲೆನ ರುಬ್ಬಿ ರೆಡಿ ಮಾಡ್ಕೊಂಬಂದಿನಲ್ರಿ, ಅದು ಹಾಕ್ಕೋತೀನಿ ನೋಡಿರಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ಹಾಕ್ಕೋಬೇಕಾಗ್ತೈತೆ ರೀ. ಈಗ ಇದಕ್ಕೊಂದು ಸ್ಪೂನು ಎಣ್ಣೆ ಹಾಕ್ಕೋತೀನಿ ರೀ. ಹಿಂಗೆ ಮಸಾಲೆ ಎಲ್ಲ ನೀರಿನ ಜೊತೆಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಈಗ ನೋಡಿರಿ ನೀರು ಕಾಯ್ದೈತಿ. ಈಗ ನಾನು 1 ಕಪ್ ನೀರು ಹಾಕ್ಕೊಂಡಿನಿ. 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೋತೀನಿ ನೋಡಿರಿ. ನೀವು ನೀರು ಎಷ್ಟು ಹಾಕ್ಕೊಂಡಿರ್ತಿರಲ್ಲ ಅದೇ ಪ್ರಮಾಣದಲ್ಲಿ ಹಿಟ್ಟು ಹಾಕ್ಕೋಬೇಕಾಗ್ತೈತೆ ರೀ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೀವು 1 ಕಪ್ ಹಿಟ್ಟು ತೊಗೊಂಡ್ರೆ 1 ಕಪ್ ನೀರು ಹಾಕೋರಿ. 2 ಕಪ್ ಹಿಟ್ಟು ತೊಗೊಂಡ್ರೆ 2 ಕಪ್ ನೀರು ಹಾಕೋರಿ. ಇದು ಕರೆಕ್ಟಾದ ಬರ್ತೈತೆ ರೀ. ಈ ರೀತಿ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ತಣ್ಣಗಾಗಿ ಬಿಡೋಣ್ರಿ. ಇದು ನೀವು ಅನ್ಕೋಬೋದು ಇದೇನಿನ್ನ ಉದುರುದ್ರ ಐತೆಲ್ಲ ಅಂಥೇಳಿ. ಇದು ನಾವು ಕಲಸಾಗ ಕರೆಕ್ಟಾಗಿ ಬರ್ತೈತೆ ರೀ. ನೋಡಿರಿ ಈ ರೀತಿ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡಿ ತಣ್ಣಗಾಗಿ ಬಿಡೋಮ್ರಿ. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ನಾದ್ಕೊಳ್ಳೋಮ್ರಿ. ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಮಕ್ಳು ಏನಾರು ತಿನ್ನೋಕೆ ಕೇಳ್ತಿರ್ತಲ್ರಿ, ಈ ರೀತಿ ಮಾಡಿಟ್ಬಿಟ್ರೆ ಮಕ್ಳು ಕೇಳಿದಾಗೆಲ್ಲ ಕೊಡ್ಬೋದು ರೀ. ನಾವು 1 ಕಪ್ಪಿಂದ ಮಾತ್ರ ಮಾಡ್ಕೊಳಕತ್ತೀನಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನೀವು ಮೊದಲು 1 ಕಪ್ಪಿಂದ ಮಾಡಿ ನೋಡ್ರಿ. ನಿಮ್ಗೆ ಏನಾರು ಚಲೋ ಅನಿಸಿತ್ತಂದ್ರೆ ನೆಕ್ಸ್ಟ್ ಮಾಡ್ಕೋಬೋದು ರೀ. ಈಗ ನೋಡಿರಿ ಇದೆಲ್ಲ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದ್ರಾಗೆ ಬಿಟ್ಟರೆ ತಣ್ಣಗಾಗಲ್ರಿ. ಈಗ ನಾನು ಒಂದು ಪರಾತಿಗೆ ಹಾಕ್ಕೋತೀನಿ ನೋಡಿರಿ. ಇದು ಸ್ವಲ್ಪ ತಣ್ಣಗಾದ ನಂತರ ನಾದ್ಕೋತೀನಿ ರೀ. ಈಗ ಇದು ಮುಟ್ಟಾಗಿ ಬರ್ತೈತೆ ರೀ ನೋಡಿರಿ. ಹಿಂಗೆ ಕೈಲೇ ಮುಟ್ಬೋದು ರೀ. ತೀರಾ ತಣ್ಣಗಾಗಬೇಕತ್ತೀನಿಲ್ಲ, ಕೈಲೇ ಮುಟ್ಟಾಗಿ ಬಂದ್ರೆ ನಾದ್ಕೋಬೋದು ರೀ. ಈಗ ಇದು ಚಲೋ ಹೊತ್ತಿನಾಗ ನಾದ್ಕೋತೀನಿ ರೀ. ಈ ರೀತಿ ಹಂಗೆ ಹೆಚ್ಚಿ ಚಲೋ ಹೊತ್ತಿನಾಗ ನಾದ್ಕೋಬೇಕು ರೀ. ನೀವು ನೀರು ಎಷ್ಟು ಹಾಕೋತಿರಲ್ಲ ಅಷ್ಟೇ ಹಿಟ್ಟು ಹಾಕ್ಕೋಬೇಕು. ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು ರೀ. ಆವಾಗ ಹಿಟ್ಟಿನ ಹದ ಕರೆಕ್ಟಾಗಿ ಬರ್ತೈತೆ ರೀ. ತೀರಾ ಅಷ್ಟು ಗಟ್ಟಿನೂ ಆಗಲ್ಲ, ತೀರಾ ಅಷ್ಟು ಮೆತ್ತಗೂ ಆಗಲ್ಲ. ಮೀಡಿಯಮ್ ಹದದಲ್ಲಿ ಬರ್ತೈತೆ ರೀ ಹಿಟ್ಟು. ನೋಡಿರಿ ನಾವು ಒಂದು ಹನಿನೂ ನೀರು ಹಾಕಿಲ್ಲ, ಅದು ಕರೆಕ್ಟ್ ಹದ ಆಯ್ತು ನೋಡಿರಿ. ಈ ರೀತಿ ಚಲೋ ಹೊತ್ತಿಗೆ ನಾದ್ಕೊಂಡು ಒಂದು ಉಳಿ ತೊಗೊಂಡು ಲಟ್ಟಿಸ್ಕೊಳ್ಳೋಣ. ಇದೇ ನೆನಿಬೇಕತ್ತೀನಿಲ್ಲ ಏನಿಲ್ಲ. ನೀವು ನಾದಿದ ತಕ್ಷಣ ಮಾಡ್ಕೊಂಬಿಡ್ಬೋದು. ನೋಡಿರಿ ಇದೆಷ್ಟು ದೂರ ಇತ್ತಲ್ಲ, ಎಷ್ಟು ಮಸ್ತಾಗಿ ಬಂತು ನೋಡಿರಿ. ಈ ಹದ ಆಗೈತೆ ನೋಡಿರಿ. ಈಗ ಇದ್ರಾಗ ಒಂದು ಉಳಿ ತೊಗೋತೀನಿ ನೋಡಿರಿ. ನಾನು ಈ ಸೈಜಲ್ಲಿ ತೊಗೊಂಡಿನಿ. ನೀವು ಯಾವ ಸೈಜ್ ಬೇಕು ನೋಡ್ಕೊಂಡು ನೀವು ತೊಗೋಬೋದು ರೀ. ನಾನು ಸುಮಾರು ನಮ್ಮನೆ ಅಕ್ಕಿ ಹಿಟ್ಟಿನ ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ಇದೊಂದು ನಮ್ಮನೆ ಡಿಫ್ರೆಂಟಾಗಿರಲಿ ಅಂತ ಮಾಡಾಕತ್ತಿದ್ದೆ. ಹಂಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ನೀವು ನಿಮ್ಮ ಮನೆ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಈಗ ಇದು ಲಟ್ಟಿಸ್ಕೊತೀನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ. ನೀವು ಎಣ್ಣೆ ಆದರೂ ಹಚ್ಕೋಬೋದು, ಹಿಟ್ಟಾದರೂ ಹಚ್ಕೋಬೋದು. ನಾನು ಎಣ್ಣೆ ಹಚ್ಚಿ ಲಟ್ಟಿಸ್ತೀನಿ ರೀ. ಇದೇನು ಚಪಾತಿ ಥರ ರೌಂಡಾಗಿ ಆಗ್ಬೇಕತ್ತೇನಿಲ್ಲ ರೀ. ಇದು ಅಕ್ಕಿ ಹಿಟ್ಟಿರೋದ್ರಿಂದ ರೌಂಡ್ ಶೇಪ್ ಬರಲ್ಲ ರೀ. ಮತ್ತು ತುಂಬ ತೆಳ್ಳಗೆ ಮಾಡ್ಬೇಕಾಗ್ತೈತೆ ರೀ ಇದು. ಮತ್ತು ಇದು ಕಟ್ ಆದರೂ ನಡಿತೈತೆ ರೀ, ಏನು ಪರವಾಗಿಲ್ಲ. ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊರಿ. ನೋಡಿರಿ ನಾನು ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿನಿ. ನಿಮಗೆ ಎಷ್ಟು ತೆಳ್ಳಗೆ ಸಾಧ್ಯ ಆಗುತ್ತಲ್ಲ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊರಿ. ಈಗ ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ಆ ಶೇಪಲ್ಲಿ ಕಟ್ ಮಾಡ್ಕೊರಿ. ಈಗ ನಾನು ಲಟ್ಟಿಸ್ಕೊಂಡಿನಿ ರೀ. ಈಗ ಕಟ್ ಮಾಡ್ಕೋತೀನಿ ರೀ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡ್ಕೊಂಡು ನೀವು ಕಟ್ ಮಾಡ್ಕೊರಿ. ನಾನು ಈ ಶೇಪಲ್ಲಿ ಮಾಡಾಕತ್ತೀನಿ ನೋಡಿರಿ. ನಾನು ಪಿಜ್ಜಾ ಕಟ್ರ್ ತೊಗೊಂಡು ಮಾಡಾಕತ್ತೀನಿ. ನೀವು ಬೇಕಾದ್ರೆ ಚಾಕುಲೇನೂ ಮಾಡ್ಕೋಬೋದು ರೀ. ಈಗ ದಂಡಿ ತಕ್ಕೋತೀನಿ ನೋಡಿರಿ. ಈಗ ನಾನು ಈ ಥರ ಶೇಪಲ್ಲಿ ಕಟ್ ಮಾಡ್ಕೋತೀನಿ ನೋಡಿರಿ. ನಾನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳಕತ್ತೀನಿ. ನಿಮಗೆ ಯಾವ ಶೇಪ್ ಬೇಕು ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೋದು ರೀ.
ಒಂದು ಸತಿ ಹಿಂಗೆ ಮಾಡಿದ್ರೆ ಟ್ರಯಾಂಗಲ್ ಸೇಪ್ ಬರ್ತೈತೆ ರೀ. ನಾನು ಪೂರ್ತಿ ಕಟ್ ಮಾಡೋದು ತೋರಿಸಿದ್ರೆ ನಿಮ್ಗೆ ವಿಡಿಯೋ ಲೆಂದಿ ಆಗುತ್ತೆ. ಹಾಗಾಗಿ ನಾನು ಒಂದು ಕಟ್ ಮಾಡಿ ತೆಗೆದು ತೋರಿಸ್ತೀನಿ ನೋಡಿರಿ. ನಿಮ್ಗೆ ಅದೇ ಸೇಪ್ ಬರಬೇಕು ಇದೇ ಸೇಪ್ ಬರ್ಬೇಕತ್ತೇನಿಲ್ಲ, ನಿಮ್ಗೆ ಯಾವ ಥರ ಸೇಪ್ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ನಾನು ಈ ರೀತಿ ಟ್ರಯಾಂಗಲ್ ಸೇಪಲ್ಲಿ ಕಟ್ ಮಾಡ್ಕೊಂಡಿನಿ ರೀ. ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು. ರೌಂಡ್ ಆದರೂ ಮಾಡ್ಕೋಬೋದು, ಸ್ಕ್ವೇರ್ ಆದರೂ ಮಾಡ್ಕೋಬೋದು. ನೋಡಿರಿ ನಾನು ಈ ರೀತಿ ಕಟ್ ಮಾಡ್ಕೊಂಡೇನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಕಟ್ ಮಾಡ್ಕೋತೀನಿ ರೀ. ನಾನು ನಿಮ್ಗೀಗ ಇನ್ನೊಂದು ಸೇಪ್ ಮಾಡಿ ತೋರಿಸ್ತೀನಿ ನೋಡಿರಿ. ಈಗ ಒಂದು ಬಾಟಲ್ ಕ್ಯಾಪ್ ತೊಗೊಂಡಿನಿ, ಅದರಲ್ಲೇ ಈ ರೀತಿ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ. ಗೋಡಂಬಿ ಸೇಪ್ ಅಂತಾರಲ್ರಿ, ಆ ಥರನೂ ಮಾಡ್ಬೋದು ರೀ. ಮಕ್ಳಿಗೆ ವೆರೈಟಿ ಮಾಡಿಕೊಟ್ರೆ ಇಷ್ಟ ಆಗ್ತಾವ್ರಿ. ನೋಡಿರಿ ಈ ರೀತಿ ಸೇಪ್ ಕಟ್ ಮಾಡ್ಕೋಬೇಕಾಗ್ತೈತಿ. ನಿಮ್ಗೆ ಅದೇ ಸೇಪ್ ಬೇಕು ಇದೇ ಸೇಪ್ ಬೇಕತ್ತೇನಿಲ್ಲ ರೀ, ನೀವು ಯಾವ ಸೇಪ್ ಆದರೂ ಮಾಡ್ಕೋಬೋದು ರೀ. ಇದು ಟೇಸ್ಟ್ ಮಾತ್ರ ಮುಖ್ಯ ರೀ. ನಾನು 2 ನಮೂನಿ ಮಾಡಿ ತೋರಿಸಿನಿ, ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನಾ ಒಂದಷ್ಟು ಮಾಡ್ಕೊಂಡಿನಿ ರೀ, ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೋತೀನಿ. ಈಗ ಎಣ್ಣೆ ಕಾಯ್ಬೇಕಲ್ರಿ, ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೊತೀನಿ ನೋಡಿರಿ. ಈಗ ಇದಕ್ಕೆ ಕರಿ ಹಾಕ್ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ನೋಡಿರಿ. ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಇವು ಎಣ್ಣೆ ಬಿಟ್ಟಿದ ತಕ್ಷಣ ಉಬ್ಬು ಸಾಧ್ಯತೆ ಇರ್ತೈತೆ ರೀ, ಹಾಗಾಗಿ ಉಬ್ಬಾರ್ದು ಅಂತ ಹೇಳಿ ನಾನು ತೂತು ಹಾಕೋತೀನಿ ನೋಡಿರಿ. ಈಗ ಒಂದು ಫೋರ್ಕ್ ತೊಗೊಂಡು ಈ ರೀತಿ ಹೋಲ್ ಮಾಡ್ಕೋತೀನಿ ರೀ. ನೀವು ಕಟ್ ಮಾಡೋಕ್ಕಿಂತ ಮುಂಚೆ ಆದರೂ ಮಾಡ್ಕೋಬೋದು, ಇಲ್ಲ ಈ ರೀತಿ ಕಟ್ ಮಾಡಿ ಆದಮೇಲೆ ಆದರೂ ಮಾಡ್ಕೋಬೋದು ರೀ. ಈ ರೀತಿ ಹಂಗೆ ಹೋಲ್ ಹಾಕೋತೀನಿ ನೋಡಿರಿ, ಅಂದ್ರೆ ಉಬ್ಬಬಾರ್ದತ್ತು ಅಷ್ಟೇ ರೀ. ಹಿಂಗೆ 2 ಕಡೆ ಫೋರ್ಕ್ಲೆ ಹೋಲ್ ಹಾಕೊಂಡ್ರೆ ಸಾಕ್ರಿ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ, ನಾ ಮಾಡ್ಕೊಂಡಿರೋ ಚಿಪ್ಸ್ ಬಿಡ್ತೀನಿ ನೋಡಿರಿ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ ನೀವು. ನಾ ಒಂದಷ್ಟು ಬಿಟ್ಟಿನಿ ರೀ. ಈಗ ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾವೆ ನೋಡಿಕೊಂಡು ನೀವು ಬಿಡ್ಬೋದು ರೀ. ನೀವು ಬಿಟ್ಟಿದ ತಕ್ಷಣ ಏನು ತಿರುಗಿಸಿ ಹಾಕ್ಬೇಡ್ರಿ, ಸ್ವಲ್ಪ ಹೊತ್ತು ಫ್ರೈ ಆಗಲ್ಲ ರೀ. ಫ್ರೈ ಆದ ನಂತರ ತಿರುಗಿಸಿ ಹಾಕ್ಕೊಳ್ರಿ. ಇವು ಅಕ್ಕಿ ಹಿಟ್ಟಿಂದ ಮಾಡಿರ್ತೀವಲ್ಲ ರೀ, ಮಸ್ತ್ ಕ್ರಿಸ್ಪಿಯಾಗಿ ಬರ್ತಾವ್ರಿ. 1 ಕಪ್ ಅಕ್ಕಿ ಹಿಟ್ಟು ಏನಾರು ಇತ್ತಂದ್ರೆ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಈ ರೀತಿ ಚಿಪ್ಸ್ ಮಾಡಿಬಿಡ್ಬೋದು ರೀ. ನಾವು ಚಿಪ್ಸ್ ಅಂದ ತಕ್ಷಣ ಅಂಗಡಿಯಿಂದ ತರ್ತೀವಿ ರೀ. ಅಂಗಡಿಯಿಂದ ತರೋ ಬದಲಿ ಈ ರೀತಿ ಮನೆಗೆ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳಿಗೂ ಇಷ್ಟ ಆಗ್ತಾವ್ರಿ. ಅಕ್ಕಿ ಹಿಟ್ಟು ಹತ್ರ ಎಲ್ಲರ ಮೇಲೆ ಇದ್ದೇ ಇರ್ತೈತೆ ರೀ, ಬೇಗನೆ ಮಾಡ್ಕೊಂಬಿಡ್ಬೋದು ರೀ. 1 ಕಪ್ ಅಕ್ಕಿ ಹಿಟ್ಟಿತ್ತಂದ್ರೆ ಬೇಗನೆ ಟೀ ಟೈಮ್ ಸ್ನ್ಯಾಕ್ಸಿಗೆ ಮಾಡ್ಬೋದು ರೀ. ನೀವು ಮಕ್ಕಳಿಗೆ ಸ್ನ್ಯಾಕ್ಸಿಗೂ ಕಟ್ಬೋದು, ಸಾಯಂಕಾಲ ಟೀ ಟೈಮ್ಗೂ ಕೊಡ್ಬೋದು ರೀ. ನೋಡಿರಿ 2 ಸೈಡು ಚಲೋ ಹೊತ್ತಿನ ಫ್ರೈ ಮಾಡ್ಕೊಂಡ್ರೆ ಇವು ಅಕ್ಕಿ ಹಿಟ್ಟಿನ ಚಿಪ್ಸ್ ರೆಡಿ ಆದವು ರೀ. ಇದು ಸೇಪ್ ಏನು ಮುಖ್ಯ ಅಲ್ಲ ರೀ, ಟೇಸ್ಟ್ ಮುಖ್ಯ ರೀ. ಹಾಗಾಗಿ ನೀವು ಹೆಂಗಾದರೂ ಸೇಪ್ ಮಾಡ್ಕೊಬೋದು. ನಾನು ಟ್ರಯಾಂಗಲ್ ಸೇಪ್ ಮಾಡ್ಕೊಂಡಿನಿ, ನೀವು ಬೇಕಾದ್ರೆ ರೌಂಡಾಗೆ ಮಾಡ್ಬೋದು, ಓವಲ್ ಸೇಪ್ ಮಾಡ್ಬೋದು. ನಿಮ್ಗೆ ಯಾವ ಥರ ಸೇಪ್ ಬೇಕು ನೋಡ್ಕೊಂಡು ಆ ಥರ ಮಾಡ್ಕೊಬೋದು ರೀ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಈಗ ನೋಡಿರಿ ಇವು ಫ್ರೈ ಆಗ್ಯಾವು, ನಾ ತಕ್ಕೋತೀನಿ ನೋಡಿರಿ. ಬಿಟ್ಟಾಗ ಗುಳ್ಳು ಇರ್ತಾವೆ, ಫ್ರೈ ಆದ ನಂತರ ಗುಳ್ಳೆಲ್ಲ ಕಡಿಮೆ ಆಗ್ತಾವೆ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವ. ನಿಮ್ಗೆ ಸೌಂಡ್ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವತ್ತೆ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ಎಷ್ಟು ಮಸ್ತಾಗಿರ್ತಾವೆ ಅನ್ನೋದು. ಈಗ ನಾ ಮಾಡ್ಕೊಂಡಿರೋ ಚಿಪ್ಸ ಸರ್ವ್ ಮಾಡ್ತೀನಿ ನೋಡಿರಿ. ನಾನು 2 ನಮೂನಿ ಮಾಡ್ಕೊಂಡಿನಲ್ರಿ, 2 ನಮೂನಿ ಚಿಪ್ಸು ಸರ್ವ್ ಮಾಡ್ಕೊತೀನಿ ನೋಡಿರಿ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗಿ ಬಂದಾವು. ನೀವು ನಿಮ್ಮ ಮನ್ಯಾಗ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ. ಈಗ ನಾನು ಟ್ರಯಾಂಗಲ್ ಸೇಪ್ ಮಾಡ್ಕೊಂಡಿದ್ನಲ್ರಿ, ಅವು ಹಾಕ್ಕೊಂಡಿನಿ. ಈಗ ಗೋಡಂಬಿ ಸೇಪ್ ಮಾಡ್ಕೊಂಡಿನಲ್ರಿ, ಅವು ಹಾಕ್ಕೋತೀನಿ ನೋಡಿರಿ. 1 ಕಪ್ ಅಕ್ಕಿ ಹಿಟ್ಟಿತ್ತಂದ್ರೆ ಈ ರೀತಿ ಟೀ ಟೈಮ್ ಸ್ನ್ಯಾಕ್ಸಿಗೆ ಮಾಡ್ಕೊಂಬಿಡ್ಬೋದು ರೀ. ಎಷ್ಟು ಮಸ್ತಾಗಿ ಬಂದವನು ನಾನು ನಿಮಗೊಂದು ಮುರಿದು ತೋರಿಸ್ತೀನಿ ನೋಡಿರಿ. ನೋಡಿರಿ ಅದೊಂದು ಮುರಿದು ತೋರಿಸ್ತೀನಿ. ಈಗ ಇದ್ರಾಗೂ ಒಂದು ಮುರಿತೀನಿ ನೋಡಿರಿ. ಈ ರೀತಿ ಮಾಡ್ಕೊಂಡ್ರೆ ಮಸ್ತಾಗಿರ್ತೈತೆ ನೋಡಿರಿ. ನೋಡಿರಿ ಹಂಗೆ ಪುಡಿ ಆಗಿಬಿಡ್ತೈತಿ. ಈಗ ನಾನು ನಿಮ್ಗೊಂದು ತಿಂದು ತೋರಿಸ್ತೀನಿ ನೋಡಿರಿ ಅಷ್ಟು ಮಸ್ತಾಗಿ ಬಂದಾವ ಅನ್ನೋದು. ಸೌಂಡ್ ಕೇಳಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತಿರ್ಬೇಕ್ರಿ ಎಷ್ಟು ಮಸ್ತಾಗಿ ಯಾವ ಅನ್ನೋದು. ನೋಡಿದ್ರಲ್ರಿ ವೀಕ್ಷಕರೇ, 1 ಕಪ್ ಅಕ್ಕಿ ಹಿಟ್ಟಿಂದ ಇಷ್ಟೊಂದು ಕ್ರಿಸ್ಪಿಯಾಗಿರುವಂಥ ಟೀ ಟೈಮ್ ಸ್ನ್ಯಾಕ್ಸ್ ಚಿಪ್ಸ್ ಮಾಡೋದನ್ನು, ಈ ಚಿಪ್ಸ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.